ಕಲ್ಕೇರಿ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು 28 ಜನರು ಹಾಗೂ ಕಲ್ಕೇರಿ ಗ್ರಾಮದ ಎಲ್ಲ ವಾಣಿಜ್ಯ ಮಳಿಗೆಗಳ ವರ್ತಕರು ಹಾಗೂ ಕಲ್ಕೇರಿ ಗ್ರಾಮದ ಪ್ರಗತಿಪರ ಸಂಘಟನೆ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಮತ್ತು ತಾಯಂದಿರು ಇವತ್ತಿನ ದಿನ ಕಲ್ಕೇರಿ ಗ್ರಾಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ PM ಸಾಗರ್ ಅವರು ಅವರ ಆಡಳಿತಾವಧಿಯಲ್ಲಿ ಕೇವಲ 10 ತಿಂಗಳ ಆಡಳಿತ ಅವಧಿಯಲ್ಲಿ ಕಲ್ಕೇರಿ ಗ್ರಾಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದವರ ಜೊತೆಗೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮಾದರಿಯ ಗ್ರಾಮ ಪಂಚಾಯಿತಿಯಾಗಿ ಮಾಡಿ ನಮ್ಮ ಕಲ್ಕೇರಿ ಗ್ರಾಮವನ್ನು ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥದ್ದು ಕ್ಷೇತ್ರವನ್ನು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡುವುದರ ಜೊತೆಗೆ ವ್ಯಾಪಾರ, ವಾಣಿಜ್ಯ, ಉದ್ಯೋಗ ಸೃಷ್ಟಿ ಮಾಡಲು ಕಲ್ಕೇರಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಕೊಡುಗೆ ನೀಡಿದ್ದಾರೆ. ಅದರ ಜೊತೆಗೆ ಕಲ್ಕೇರಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯವರು ಹಾಗೂ ಕಲ್ಕೇರಿ ಗ್ರಾಮದ ಮೊದಲ ಆ ಜಾಗೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಜಾಗೆಯನ್ನು ಕಲ್ಕೇರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಯಾವುದಾದ್ರೂ ಒಂದು ಅನುಕೂಲ ಆಗಲಿ, ಅಭಿವೃದ್ಧಿ ಆಗಲಿ, ಕಲ್ಕೇರಿ ಗ್ರಾಮದಲ್ಲಿ ವ್ಯಾಪಾರ, ಉದ್ಯೋಗ ಸೃಷ್ಟಿಯಾಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಪತ್ರಾಸ್ ಸಡ್ಡ ಹಾಗೂ ನೆರಕಿ ಇರ್ತಕ್ಕಂಥ ಅಂಗಡಿಗಳನ್ನು ಎಲ್ಲ ಅಂಗಡಿಕಾರರ ಮನವೊಲಿಸಿ ಗ್ರಾಮ ಸಭೆ ಮಾಡುವುದರ ಮೂಲಕ ಎಲ್ಲ ಊರಿನ ಎಲ್ಲ ಜಾತಿ, ಜನಾಂಗ, ಸಮುದಾಯದವರನ್ನು ಒಟ್ಟುಗೂಡಿಸಿ ಪಕ್ಷ ಭೇದ ಮತ್ತು ಜಾತಿ ಭೇದವನ್ನು ಮರೆತು ಅವರು ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮ ಸಭೆಯ ಮೂಲಕ ಏನಪ್ಪ ಅಂದ್ರೆ ಮೊದಲು ಇರ್ತಕ್ಕಂಥ ಅಂಗಡಿದಾರರಿಗೆ 30 ರಿಂದ 40 ವರ್ಷಗಳ ಒಂದು ತಲೆಮಾರು ಉರುಳಿ ಹೋಗಿದ್ದಾವೆ. ಅಂಥ ಅಂಗಡಿಗಳ ಯಾರು ಅಲ್ಲಿ ಉದ್ಯೋಗ ಮಾಡ್ತಾಯಿದ್ರು ಅವರಿಗೆ ಕೊಡುವಂಥ ಗ್ರಾಮ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಅವರ ಮನವೊಲಿಸಿ ಸ್ವತಃ ಆ ಅಂಗಡಿದಾರರೇ ತಮ್ಮ ಅಂಗಡಿಗಳನ್ನು ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ವಂತಿಗೆ ಹಣದಲ್ಲಿ ರೂಪದಲ್ಲಿ 5 ವರ್ಷಗಳ ಮೂಲಕ ಅಗ್ರಿಮೆಂಟ್ ಮಾಡೋದ್ರ ಜೊತೆಗೆ ಅವ್ರೇನು ಮಾಡ್ಯಾರಪ್ಪ ಅಂದ್ರೆ ಆ ಪಂಚಾಯಿತಿ ಆಡಳಿತ ಮಂಡಳಿಯವರ ಜೊತೆಗೂಡಿ ಅಲ್ಲಿರ್ತಕ್ಕಂಥ ಮಾಲೀಕರೇ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ಕಟ್ಟಿಕೊಂಡು ಇವತ್ತಿನ ದಿನ ಅವ್ರು ಜೀವನ ಮಾಡ್ಲಕತ್ತಿದ್ದಾರೆ. ಅದು ಒಳ್ಳೆಯ ಒಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮಾದರಿ ಪಂಚಾಯಿತಿಯಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಲಕ್ಕ ಸಾಗರ್ ಅವರ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರು, ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಅದಕ್ಕೆ ತಗಲಿಗೆ ಹೆಗಲು ಕೊಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ 15ನೇ ಅನುದಾನದಲ್ಲಿ 36 ಲಕ್ಷ ಅನುದಾನದಡಿಯಲ್ಲಿ ಎಲ್ಲ ಸದಸ್ಯರ ಬರ್ತಕ್ಕಂಥ ಅನುದಾನದಡಿಯಲ್ಲಿ 11 ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಕೂಡ ನಾನು ಒಬ್ಬ ದಲಿತ ಸಂಘರ್ಷ ಸಮಿತಿಯ ಮುಖಂಡನಾಗಿ ನಾನು ಈ ಪತ್ರಿಕೆ ಮೂಲಕ ನಾನು ವಿನಂತಿ ಮಾಡ್ತೀನಿ. ಅದು ಕಡ್ಡಾಯವಾಗಿ ರೂಸ್ಟರ್ ಪ್ರಕಾರ ಆ ಅಂಗಡಿಗಳನ್ನು 11 ಅಂಗಡಿಗಳನ್ನು ಹಂಚಿಕೆ ಆಗಬೇಕು. ಅದ್ರ ಜೊತೆಗೆ ಇವತ್ತಿನ ದಿನ ತಾವು ಮಾನ್ಯ CO ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಎಲ್ಲರೂ ಕೂಡಿ ಕಲ್ಕೇರಿ ಗ್ರಾಮದ ಎಲ್ಲ ಪ್ರಮುಖರು, ಹೋರಾಟಗಾರರು ಅಥವಾ ತಾಯಂದಿರು, ವಿವಿಧ ಪ್ರಗತಿಪರ ಸಂಘಟನೆಗಳ ಎಲ್ಲರೂ ಕೂಡಿ ಮನವಿ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತೆ EO ಸಾಹೇಬರು ಆ ಮನವಿಗೆ ಸ್ಪಂದನೆ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಾವು ತಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ತಾವು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಮಾನ್ಯ CO ಸಾಹೇಬರಾಗಿರ್ಬೋದು ಕಲ್ಕೇರಿ ಗ್ರಾಮಕ್ಕೆ ಬರಬೇಕು. ಕಲ್ಕೇರಿ ಗ್ರಾಮಕ್ಕೆ ಬಂದು ಕಲ್ಕೇರಿ ಗ್ರಾಮದೊಳಗೆ ಎಲ್ಲ ಜಾತಿ, ಜನಾಂಗ, ಸಮುದಾಯದವರನ್ನು ತಾವು ಬರೋಕ್ಕಿಂತ ಪೂರ್ವದಲ್ಲಿ ದಿನಾಂಕ ನಿಗದಿ ಮಾಡಿದ್ರೆ ನಾವೆಲ್ಲ ಕಲ್ಕೇರಿ ಗ್ರಾಮದ ಸಾರ್ವಜನಿಕರು ಎಲ್ಲರನ್ನು ಒತ್ತುಗೂಡಿಸ್ತೀವಿ. ಡಂಗೂರು ಸಾರಿ ಅಲ್ಲಿ ಅಭಿವೃದ್ಧಿ ಆಗ್ಯದೋ ಇಲ್ಲ, ಅಭಿವೃದ್ಧಿ ಪರವಾಗಿ ಆಡಳಿತ ಮಂಡಳಿ ಸದಸ್ಯರು ಅದಾರೋ ಇಲ್ಲ, ಇಂಥವು ಏನಪ್ಪ ಅಂದ್ರೆ ಪರಿಶೀಲನೆ ಮಾಡಲಿ. ಈ 10 ತಿಂಗಳ ಇರ್ತಕ್ಕಂಥ ಕಲ್ಕೇರಿ ಗ್ರಾಮವನ್ನು, ಈ 10 ತಿಂಗಳ ಈ ಕಡೆ ಇರ್ತಕ್ಕಂಥ ಕಲ್ಕೇರಿ ಗ್ರಾಮವನ್ನು ಕೂಲಂಕುಷವಾಗಿ ಪರಿಶೀಲನೆ ಹಾಕಿಸಿದ್ರಿಂದ ಅದು ಮಾನ್ಯ PDO ಅವರನ್ನು ಅವ್ರ ಮೇಲೆ ಯಾವುದಾದ್ರೂ ಕಾನೂನು ಕ್ರಮ ಏನಾದರೂ ಆಗಿದ್ದಲ್ಲಿ ಕಲ್ಕೇರಿ ಗ್ರಾಮದಿಂದ ನಾವು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡುವುದರ ಮುಖಾಂತರ ಇವತ್ತಿನ ದಿನ ಒಬ್ಬ ದಲಿತ ನೌಕರನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ, ಒಬ್ಬ ದಲಿತ ಆದ ಕಾರಣಕ್ಕಾಗಿ ಅವ್ರ ಮೇಲೆಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ನಾವು ಕಡಾಖಂಡಿತವಾಗಿ ಈ ಪತ್ರಿಕೆ ಮಾಧ್ಯಮದ ಮೂಲಕ ನಾವು ಕೂಡ ತಳ್ಳಿ ಹಾಕ್ತಾ ಇದ್ದೀವಿ. ಈಗ ನಾವೆಲ್ಲರೂ ಕೂಡ
BM ಸಾಗರ್ ಅವರ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಒಂದು ಏನು ಮನವಿಯನ್ನು ಮಾಡಿದ್ದೀವಿ. ಹೀಗಾಗಿ ಮಾನ್ಯ ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ತೀನಿ. ಲಕ್ಕಪ್ಪ ಬಡಿಗೇರ್. ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ 37 ಆಗಿದಾವೆ. 11 ಏನೈತಿ ಪಂಚಾಯತಿಯಿಂದ ಕೊಡ್ಬೇಕಂತ ಆಗಿದಾವೆ ಸರ್. ಇನ್ನುಳಿದ ಸಂಘಟನೆಗಳು ಅಧಿಕಾರಿಗಳನ್ನ ಬೆದರಿಕೆ ಒಡ್ಡಿ ಮತ್ತು ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು 28 ಜನಗಳು ಅವರೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗೆ ಏನು ಸಂಬಂಧಪಟ್ಟಂತ ತೆರಿಗೆಯನ್ನು ಕಟ್ಟಿ ಚೌಕಟ್ಟಿನ ಮೂಲಕ ಮಳಿಗೆಗಳನ್ನು ಹರಾಜು ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಕೆಲವೊಂದಿಷ್ಟು ಜನಗಳು ಕೂಡಿ ಅಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಬೆದರಿಕೆ ಹೊರಡಿಸಿ ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳು ಅಡ್ಡಿಪಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಅಲ್ಲಿ ಹಿಂಜರಿತಿದ್ದಾರೆ ಗ್ರಾಮದಲ್ಲಿ ಮತ್ತು ಮೇಲಾಧಿಕಾರಿಗಳ ಸಂಪರ್ಕಿಸಿದ್ರು ಅವ್ರಿಗೆ ಕೂಡ ಹೇಳಿಕೆಯನ್ನು ಹಾಕ್ತಾ ಇದ್ದಾರೆ. ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಆ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ತಾವು ಬಂದಿನಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿಪಡಿಸಿದ್ದಾರೆ. ಸಂಬಂಧಪಟ್ಟಂಥ ಹಳ್ಳಿಗಳಾಗಿರ್ಬೋದು ಮತ್ತು ಆ ಕಲ್ಕೇರಿ ಗ್ರಾಮ ಆಗಿರ್ಬೋದು ಇವೆಲ್ಲನೂ ಸಹಿಸಿಕೊಳ್ಳದಂಥ ಕ್ರಿಕೆಟ್ ವ್ಯಕ್ತಿಗಳು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳು ಇಟ್ಟುಕೊಂಡು ಆ ಕಲಿಕೆರೆ ಗ್ರಾಮದಿಂದ ಅಧಿಕಾರಿಗಳನ್ನು ಯಾಮರಿಸಿ ಮತ್ತು ಬೆದರಿಕೆ ಒಡ್ಡಿ ಹಣದ ಆಸೆಗಾಗಿ ಹೇಳಿ ಅವರು ಬೆದರಿಕೆ ಒಡ್ಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ರು ಯಾರೇ ಆಗಿರಲಿ ಅಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಆ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕಾನೂನು ಅವ್ರಿಗೆ ಜೀವ ಬೆದರಿಕೆ ಇದೆ. ಅವರ ಅಧಿಕಾರಿಗಳಿಗೆ ಕಾನೂನು ಚೌಕಟ್ಟಿನ ಮೂಲಕ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋಕ್ಕೆ ಅವಕಾಶ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ ಸರ್ವ ಎಲ್ಲ ಗ್ರಾಮಸ್ಥರು ಮತ್ತು ಸದಸ್ಯರು ಪ್ರಗತಿಪರ ಸಂಘಟನೆದವರು ಎಲ್ಲ ರೈತ ಮುಖಂಡರು ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ವ್ಯಾಪಾರಸ್ಥರು ಸೇರಿಕೊಂಡು ತಮ್ಮಲ್ಲಿ ನಾವು ಅಳಲು ತೋಡ್ಕೊಳ್ಳೋಕ್ಕೆ ಬಂದಿದ್ದೇವೆ. ತಾವು ಹಿರಿಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಅಲ್ಲಿ ಕಾರ್ಯ 400 ಬಸವಸ್ತಿ 300 ಅಲ್ಪಸಂಖ್ಯಾತರ ಮನೆಗಳು ತಂದಿದ್ದಾರೆ. ಹೆಚ್ಚುವರಿ ಮನೆಗಳು ಅದಕ್ಕೆ ಆಮಿಷ ಒಡ್ಡಿ ತಕರಾರು ಮಾಡ್ಕೋತ ಬರೋಬ್ಬರಿ 1 ವರ್ಷ ಆಯ್ತು. ಈ ಸದ್ದ ಅವ್ರ ಪಾದಯಾತ್ರೆ ಮುಖಾಂತರ ನಮಗೆ ಒಂದು ಮನೆ ಕೊಡ್ರಿ, ಇಲ್ಲಿಗೆ 15 ಲಕ್ಷ ರೂಪಾಯಿ ಕೊಡ್ರಿ, ಅಲ್ಲಿಗೆ ನಿಮಗೆ ಇದನ್ನು ಮಾಡ್ತೀವಿ, ಅಲ್ಲಿಗೆ ತಕರಾರು ಮಾಡ್ತೀವಿ ಅಂತ ಹೇಳಕತ್ತಾರ. ಅದು ಅನ್ಸ್ಪಾಟ್ DC ಇಲ್ಲ ಅವರು ಆ ರೀತಿ ತಕರಾರು ಮಾಡೋದು ಹೇಳಕತ್ತಾರ ಅಂತೇಳಿ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಏನಾರ ರೆಕಾರ್ಡ್ ಐತಲ್ರಿ, ಇದು ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಪಬ್ಲಿಕ್ದಾಗ ಹೇಳ್ಯಾರ ಅವ್ರು. ಪಬ್ಲಿಕ್ದಾಗ ಬಂದು ಮಾತಾಡ್ತಾರ. ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಎಲ್ಲ PDO ಸಾಹೇಬರ ಮುಖಾಂತರ GPS ಎಲ್ಲ ಒಟ್ಟು ಮಾಡಿದ್ರು ತಾಲೂಕು ಪಂಚಾಯತಿಯಲ್ಲಿ ತಡೆ ಹಿಡಿದಿದ್ರು. ಅದಕ್ಕೆ ಸದ್ಯ CS ಅವರಿಗೆ ತಾಲೂಕು ಪಂಚಾಯತಿ ಅವರಿಗೆ ನಾವೇನು ಹೇಳ್ತೀವಿ 700 ಮನೆಗಳನ್ನು ಯಾವುದೇ ಕೊರತೆ ಇಲ್ಲದೆ ಕಳಿಸ್ಕೊಡ್ಬೇಕಂತ ವಿನಂತಿ ಮಾಡಿ. ಎಷ್ಟು ದಿನ ಆಯ್ತು ತಡೆ ಹಿಡಿದು? ತಡೆ ಹಿಡಿದು ಒಂದು 6 ತಿಂಗಳಾಯ್ತು. ಹೆಸರು ಹೇಳ್ರಿ, ಅಭಿವೃದ್ಧಿ ಹೇಗೈತಿ? ಅಭಿವೃದ್ಧಿ ಒಳ್ಳೇದು ಮಾಡ್ಯಾರ, ಮಳಿಗೆ ಕಟ್ಟಿಸ್ಯಾರ. ಆ 28 ಸದಸ್ಯರು ಮತ್ತು PDO ಸಾಹೇಬರು ನೀವು ಎಲ್ಲ ಆಫೀಸರ್ಗಳು ಬಂದು ಕಲಿಕೇರಿ ಠಾಣೆಗೆ ಚೌಕಾಸಿ ಮಾಡಿ ಯಾರು ಒಳ್ಳೆಯವರು ಯಾರು ಸುಮಾರು ಅನ್ನೋದು ಸಾಹೇಬರಾಗೆ ಅದನ್ನು ನಿರ್ಣಯ ಕೊಡ್ಬೇಕಂತ ನಾ ಇವತ್ತು ನೀವು CO ಅವ್ರಿಗೆ ಬರೀ ಕೊಟ್ಟಿರಲ್ಲ, ಅವ್ರ ಇದ್ರ ಬಗ್ಗೆ ಏನಾದ್ರು ಅವರು ಬಂದು ಠಾಣೆಗೆ ಚೌಕಾಸಿ ಮಾಡ್ತೀನಿ, ನಿಮ್ಮ ಇದು ಕೊಟ್ಟಂಥ ಲೆಟ್ರಿಗೆ ನಾ ಅದು ಸ್ಪಂದಿಸ್ತೀನಿ ಅಂತೇಳಿ ಒಳ್ಳೆ ಮಾತು ಹೇಳಿಕೆ ಸಾಹೇಬರು ನಮ್ಮ ಲೆಟ್ರ್ ಇದು ತೊಗೊಂಡು. ಹೆಸರು ಹೇಳ್ರಿ? ರಮೇಶ್ ಹೊಸಮನಿ ಕಲಿಕೇರಿ. ಚೆನ್ನಪ್ಪ ಉತಾಳೆ ಸಾಕಿನ ಕಲಿಕೇರಿ. ಕೈ ಬಿಡ್ರಿ ಇಲ್ಲಿ ನೋಡ್ರಿ ಹೇಳ್ಕೊಡು. ಚಲೋ ಕೆಲಸ ಮಾಡ್ಯಾರ್ರಿ ಅವರು. ಏನು ಇದು ಇಲ್ರಿ, ಈಗ ನಡು ಹೊಟ್ಟಿ ಕಿಚ್ಲಿಂದ ಮಂದಿ ಯಾವುದೇ ಕೆಲಸ ಅವ್ರದ್ದು ಚಂದಾಗಿ ಇದು ಮಾಡಕತ್ತಿಲ್ರಿ. ಇನ್ನ 5 ವರ್ಷನೂ ಅವ್ರು ಬರ್ಲಿ, ಒಳ್ಳೆ ಕೆಲಸ ಮಾಡ್ಯಾರ್ರಿ ಊರಿಗೆ. ಎಲ್ಲ ಮನೆಗಳಾಗಲಿ ಏನು ನೀರಾಗಲಿ ಕೆಲಸ ಒಳ್ಳೆ ಮಾಡಿದ್ರು ಅವ್ರು ತಕರಾರು ಯಾಕೆ ಮಾಡತ್ತಾರೆ? ಅವು ನಮ್ಮ ಊರಾಗ ಒಂಜರ ಯಾವ್ದಾವ್ರಿ ಒಂದಿಷ್ಟು ಕೆಟ್ಟ ಹುಳಗಳು ರೊಕ್ಕದಾಶಕ್ ಮಾಡ್ತಾರ್ರಿ. ಈ 5 ವರ್ಷಲಿದ್ದ ನೀರು ಕಂಬಿದ್ದಿಲ್ರಿ. ಮೊದಲು ನೀರು ಅಂತ ಬಾಯಿ ತಿರ್ತಿದ್ದೀವ್ರಿ ನಾವು. ಒಂದೊಂದು ಬಾಯಿಗಳಿಗೆ ಹೋಗಿ ಒಂದು ಕೊಡ ತುಂಬ್ಕೊಂಡ್ ಬಂದಿವ್ರಿ. ಆದ್ರೆ ಈಗ ಕಲಿಕೆರೆ ಗ್ರಾಮ ಅಭಿವೃದ್ಧಿ ಆಗೈತದ? ಅಭಿವೃದ್ಧಿ ಆಗ್ಯದ್ರಿ. ನೀರಿದ್ದು ರಸ್ತೆ ಕರೆಕ್ಟ್ ಅಭಿವೃದ್ಧಿ ಆಗ್ಯದ್ರಿ. ಮಾಡ್ಯಾರ್ರಿ PDO ಸಾಹೇಬ್ರು ಎಲ್ಲ ಒಳ್ಳೆ ಮಾಡ್ಯಾರ್ರಿ ಅಧ್ಯಕ್ಷರು. ಈಗ ನಡು ಒಟ್ಟ ಜನ ಇದು ಮಾಡಕತ್ತಾರ್ರಿ. ಅದ್ರ ಸಂಬಂಧ ಜರ ಇದು ಮಾಡಿಕೊಡ್ರಿ ನಮ್ಗೆ. ಹೆಸರು ಹೇಳ್ರಿ? ನನ್ನ ಹೆಸರು ಲಾಲ್ ಬಿರಿ. ಸಮಸ್ತ ಹಿರಿಯರು ಎಲ್ಲರೂ ಕೂಡಿಕೊಂಡು ತಾಯಂದಿರು ಹಾಗೂ ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ಇವತ್ತು ಜಿಲ್ಲಾ ಪಂಚಾಯತಿಗೆ ಕಲಿಕೇರಿ ಅಭಿವೃದ್ಧಿ ಬಗ್ಗೆ ಮನವರಿಕೆ ಮಾಡಿಕೊಡೋದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಇಲ್ಲಿ ಬಂದಿದ್ದೀವಿ. ಕಲಿಕೇರಿಯಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ನಾವು ಇಲ್ಲಿ ಅಭಿವೃದ್ಧಿ ಮಾಡಿದವ್ರ ಪರವಾಗಿ
PDO ಹಾಗೂ ಅಧ್ಯಕ್ಷರು ಇಡೀ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಅವರ ವಿರುದ್ಧ ಕೆಲವೊಬ್ಬರು ಅಂತಂದ್ರೆ ಏನು ಅಭಿವೃದ್ಧಿ ಸಹಿಸದೆ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಸ್ವಾರ್ಥ ಒಂದು ಆಮಿಷಕ್ಕಾಗಿ ಇವರ ಮೇಲೆ ಆರೋಪವನ್ನು ಮಾಡುತ್ತಾ ಹೋರಾಟ ಮಾಡುತ್ತಾ ಕಾಲ್ನಡಿಗೆಯಿಂದ ಹಿಂದೆ ಹೊಂಟಿದ್ದಾರೆ. ಅವರು ಆ ಅಭಿವೃದ್ಧಿಯನ್ನು ನೋಡಿ ಈ ಎಲ್ಲರಿಗೆ ಅವ್ರಿಗೆ ಅಭಿವೃದ್ಧಿ ಆಗಿದೆ ಕಂಡಿಲ್ಲ. ಅವರಿಗೆ ಅಭಿವೃದ್ಧಿ ಆಗಲಾರ್ದು ಅವ್ರಿಗೆ ಬರೀ ದುಡ್ಡು ಲಂಚ ಅಂತಂದು ಒಂದು ಆಮಿಷಕ್ಕಾಗಿ ಹೊಂಟಿದ್ದಾರೆ. ಅವರನ್ನು ನೀವು ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಆಫೀಸರ್ಗಳು ಬಂದು ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅಲ್ಲಿ ನ್ಯಾಯ ನಿರ್ಣಯವನ್ನು ಕೊಡ್ಬೇಕಂತೇಳಿ ನಾವು ಸರ್ खेत नहीं पत्ता बोलते मेरे देवर गुस्सा चित नहीं मेरे भाव तो बड़ी बाबा ये वैसे दुकान है तो अब देख के कड़क देख के सरकार वैसा से ये चारू है वैसा पर करे सर को चौकट नहीं दिखता कहती लोका अब घरा बनने दो ये कर को रस्ते भर के घरा कर ली बराबर से जनसी करो नहीं देखो घरा बना देखो हमना भी घरा से नहीं भाई तुम्हें म्यूनसिपल ये है तो पंचायती में वो घर नहीं बोल के एप्लीकेशन दिए कितने देर बाद दिखे तकरार चला देखो तकरार नहीं अब वो अर्जी देखो कितने दिन हुआ कितना महीना हुआ कितना साल हुआ 1 साल हुआ तो क्या बोल रहे हूँ सकती बंदी से ठहरो अभी जरा बाद में करेंगे खाली तकरार भी भैंस करा तकरार भी कुछ बोलने लगी तो हाँ वो क्लियर करे तो हमारा भी करेंगे उन्होंने गलती नहीं खराब है खाली तकरार बात रोज 1 लाख काम पर भी बंद करने का आपका नाम बोलो ಚಲೋತ್ನಾಗೆ ನಡೆಸ್ಕೊಟ್ಟಾರಿ ಎಲ್ಲ ಮೆಂಬರ್ಗಳು ಚೇರ್ಮನ್ಗಳು ಎಲ್ಲರೂ ಕೂಡ ನಮ್ಮ ಊರಿಗೆ ಇದು ಮಾಡ್ಯಾರಿ. ಅವರು ನಡುವಿನವ್ರು ಬಂದು ಕಚ್ಚಿ ಪಿಚ್ಚಿ ಇದು ಮಾಡಕತ್ತಾರಿ. ಈ ಸದ್ದ ಅವರು ಮೆಂಬರ್ಗಳು ಕೊಟ್ಟಾರಿ, ನಮ್ಮ ಪ್ಲೇಸ್ವರು ಕೆಲಸ ಕೊಟ್ಟಾರಿ. ಚಂದೆ ನಡ್ಸ್ಕೊಂಡು ಹೊಂಟ್ರ ನಮ್ಮ ಕೆಲಸಕ್ಕೆ ಹೋದಲ್ಲಿ ಇದು ತಕರಾರು ಮಾಡಕತ್ತಾರಿ ಬಂದು ಅದು ಒಟ್ಟು ನಮಗೆಲ್ಲ ಎಷ್ಟು ನಮ್ಮ ಊರಿಗೆ ಎಲ್ಲಾನು ನೀವು ನಡೆಸ್ಕೊಡ್ಬೇಕ್ರಿ. तकरार करती रोज 1 लाख अभी तकरार करती कैसा काम रहती हमने देना हमने खेता नहीं करा नहीं दुकान अभी चौकट करी पानी टाकी कने वत्ता शिस्त हुई ये नको ये करो तुम्हारे हाथ जोड़ बोलती है हमें कर दो हमने कामा गए तो रोज 1 लाख बंद करते काम कैसा करना गरीबा चलो काम कर तो हमें ये करी देखो महबूब भी वली भाई ಪುಟ್ಟ ಚಪ್ಪಲ್ ಅಂಗಡಿಯ ಮಾಲೀಕನಾಗಿ ಅಲ್ಲಿ ಕಲಿಕೇರಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಈ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದನ್ನು ಸಹಿಸಲಾರದೆ ಈ ಕಿಡಿಗೇಳುಗಳು 4-8 ಮಂದಿ ಬೆರಳಿಕೆಯಷ್ಟು ಕಿಡಿಗೇಳುಗಳು ಇವತ್ತೇನಾದ ಪಾದಯಾತ್ರೆ ಹಮ್ಮಿಕೊಂಡು ಈಗ DC ಆಫೀಸಿಗೆ ಮುತ್ತಿಗೆ ಹಾಕ್ಲಾಕ್ ಬರ್ಲಾಕತ್ತ ಅಂಥವ್ರಿಗೆ ನೀವು ತಾವು ಆಸ್ಪದನೆ ಕೊಡಲಾರದೆ ಈ ಕಾರ್ಯವನ್ನು ತಾವು ಪರಿಶೀಲನೆ ಮಾಡಬೇಕು. ಬಂದು ಕಲಿಕೇರಿಯಲ್ಲಿ ಆದಂಥ ಒಂದು ಕಾರ್ಯವನ್ನು ಪರಿಶೀಲನೆ ಮಾಡಿ ಬಂದವರಿಗೆ ಅಲ್ಲಿದ್ದಂಥ ವ್ಯಾಪಾರಸ್ಥರಿಗೆ ತಾವು ಸ್ಪಂದನೆ ಕೊಟ್ಟು ಅವರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ನಾನು ಹೆಸರು ಶಬ್ಬೀರ್ ಖಾನ್ ಬಾವಿ. ಮಾಡ್ತೀರಿ ನಿಯಮಿತ ಕೆಲಸ ಮಾಡ್ತೀರಿ ಅವರಿಗೆ ಯಾವುದೇ ಭಯ ಇರಬಾರ್ದು ಭಯ ಯಾವುದೇ ಸಾಧ್ಯ ಇಲ್ಲ. ಓಕೆ ಸೊ ನಾವು ಕೂಡ ಯಾರು ಒಳ್ಳೆ ರೀತಿ ನಿಯಮಿತ ಕೆಲಸ ಮಾಡ್ತಾರೆ ಏನೂ ಸಮಸ್ಯೆ ಇಲ್ಲ. ನೀವು ಕೂಡ ಎಲ್ಲರೂ ಬಂದಿದ್ದೀರಾ.